ಹಾಯ್, ನಾನು ಸಂದೀಪ್ ಫ್ರಮ್ Kannada. ನಿಮ್ಗೆ ಗೊತ್ತೊಂದು ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತಿರಬಹುದು. ಈಗಾಗಲೇ ಒಂದು OnePlus 8 ಮತ್ತು OnePlus 8 Pro ಎರಡು ಫೋನ್ಗಳು ಸಹ ಲಾಂಚ್ ಆಗಿರುವಂತದ್ದು. ಮುಂಚೆಲ್ಲ ನಾವು ಹೆಂಗ್ ಅನ್ಕೋತಿದ್ವು ಅಂತ ಅಂದ್ರೆ ಒಂದು OnePlus ಅಂತ ಅಂದ್ರೆ ಒಂದು ಫ್ಲಾಗ್ಶಿಪ್ ಕಿಲ್ಲರ್ ಫೋನ್, ಒಂದು 30-35 ಸಾವಿರ ಪ್ರೈಸ್ ಅಲ್ಲಿ ಒಂದು ಒಳ್ಳೆಯ ಅಲ್ಟಿಮೇಟ್ ಸ್ಪೆಸಿಫಿಕೇಶನ್ ಹೈ ಎಂಡ್ ಫೋನ್. ಈ ಒಂದು ಸ್ಯಾಮ್ಸಂಗ್ ಇಂದು 70-80 ಸಾವಿರ ಪ್ರೈಸ್ ಅಲ್ಲಿ ಬರುವಂತಹ ಫೋನ್ಗಳಿಗೆ ಟಕ್ಕರ್ ಕೊಡುವಂತ ಫೋನ್ ನ ಬರೀ 30-35 ಸಾವಿರದಲ್ಲಿ OnePlus ನೀಡುತ್ತೆ ಅಂತ ನಾವೆಲ್ಲ ಅಂತ ಅನ್ಕೊಂಡಿದ್ವು ಆಯ್ತಾ. ಇದೀಗ ಈ ಒಂದು OnePlus 8 ಮತ್ತು 8 Pro ಲಾಂಚ್ ಆದ್ಮೇಲೆ ಒಂದ್ ರೀತಿ ಎಲ್ಲ ಉಲ್ಟಾ ಆಗಿದೆ ಆಯ್ತಾ. ಈ ಎರಡೂ ಫೋನ್ಗಳು ಸಹ 50,000ಕ್ಕಿಂತ ಕಡಿಮೆಗೆ ಲಾಂಚ್ ಆಗ್ತಾ ಇಲ್ಲ ನನಗೆ ಅನ್ನಿಸ್ತಂಗೆ. ನನಗನ್ಸೋ ಪ್ರಕಾರ ಇನ್ನೂ ಇಂಡಿಯಾದ ಪ್ರೈಸ್ ರಿವೀಲ್ ಆಗಿಲ್ಲ ಈ ಒಂದು OnePlus 8 ಮತ್ತೆ OnePlus 8 Proಗೆ. ನನಗನ್ಸೋ ಪ್ರಕಾರ OnePlus 8 Proಗೆ ಅಪ್ರಾಕ್ಸಿಮೇಟ್ಲಿ 68ರಿಂದ 70,000 ರೂಪಾಯಿ ಆಗುವಂತ ಸಾಧ್ಯತೆ. ಎಷ್ಟು ಹೇಳಿ, 70,000 ಪ್ರೈಸ್ ಅಲ್ಲಿ ಅಂದ್ರೆ ಫ್ಲಾಗ್ಶಿಪ್ ಅಲ್ಟಿಮೇಟ್ ಫೋನ್ ಅಂತ ಅವ್ರು ಮಾಡ್ತಾ ಇದ್ದಾರೆ. ಒಟ್ಟಿಗೆ ಸ್ಯಾಮ್ಸಂಗ್ ಐಫೋನ್ ಹೆಂಗೆ ಮಾಡ್ತಾರೋ ಆ ರೀತಿ ಅಲ್ಟಿಮೇಟ್ ಫೋನ್ ಫುಲ್ ಎಲ್ಲ ಸ್ಪೆಸಿಫಿಕೇಶನ್ ಹಾಕ್ಬಿಟ್ಟು ಮಾಡ್ತೀವಿ ಅಂದ್ಬಿಟ್ಟು 70,000ದ ಫ್ಲಾಗ್ಶಿಪ್ ಅನ್ನ ಮೊದಲ ಬಾರಿಗೆ OnePlus ಅವರು ಫ್ಲಾಗ್ಶಿಪ್ ಫೋನ್ ಲಾಂಚ್ ಮಾಡ್ತಿರುವಂಥದ್ದು. ಅದಾದ ನಂತರ OnePlus 8 ಕೂಡ ಲಾಂಚ್ ಆಗಿದೆ. ನನಗನ್ನಿಸ್ತಂಗೆ OnePlus 8 ಅಪ್ರಾಕ್ಸಿಮೇಟ್ಲಿ 52, 53, 55 ಸಾವಿರ ಪ್ರೈಸ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ ಅಂತ ನನಗೆ ಅನ್ಸುತ್ತೆ. ಅದು ಏನು ಕಡಿಮೆ ದುಡ್ಡಲ್ಲ 55 ಸಾವಿರ ಅಂತ ಅಂದ್ರೆ. ಸೊ ಈಗ ನನ್ನ ಪ್ರಕಾರ OnePlusಗೂ ಸ್ವಲ್ಪ ಜನ ಕಡಿಮೆ ಆಗ್ತಾರ ಅಂತ, ಕ್ರೇಜ್ ಕಡಿಮೆ ಆಗತ್ತಾ ಅಂತ, ಇಷ್ಟೊಂದು ಬೆಲೆ ಜಾಸ್ತಿ ಆಗ್ತದೆ ಅಂತಂದ್ರೆ ನನಗನ್ಸಂಗೆ ನೋಡಿ. MI ಅವರು ರಿಯಲ್ಮಿ ಈ ಎಲ್ಲ ಬ್ರ್ಯಾಂಡ್ಗಳೆಲ್ಲ ಒಂದು 35-36 ಸಾವಿರಕ್ಕೆ ಅದೇ ಪರ್ಫಾರ್ಮೆನ್ಸ್ ನೀಡುವಂಥ ಫುಲ್ ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಚೆನ್ನಾಗಿಲ್ಲ ಅಂತಂದ್ರು ಪರ್ಫಾರ್ಮೆನ್ಸ್ ಅನ್ನ ಆಲ್ಮೋಸ್ಟ್ ಈಕ್ವಲೆಂಟ್ ಪರ್ಫಾರ್ಮೆನ್ಸ್ ನೀಡುವಂಥ ಫೋನ್ ಆ ಪ್ರೈಸನ್ಸ್ ನೀಡ್ತಾ ಇದ್ದಾರೆ ನನಗನ್ನಿಸ್ತಂಗೆ. ಸೊ ನನಗನ್ನಿಸ್ತಂಗೆ ಇದು ಒನ್ ಆಫ್ ದ ಡಿಸಪಾಯಿಂಟಿಂಗ್ OnePlus ಕಡೆ ಅಂತ ನನಗನ್ಸುತ್ತೆ. ತುಂಬ ಜನ ನಿಮಗೂ ಬೇಜಾರಾಗಿರ್ಬೋದು OnePlus ಅವ್ರು ಏನಕ್ಕೆ ಇಷ್ಟೊಂದು ಪ್ರೈಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ. ಮೊದಲದಾಗಿ ಒಂದು OnePlus 8 Pro ಇರುವಂಥ ಅಡಿಷನಲ್ ಫೀಚರು, ಮುಂಚೆ ಇದ್ದದಕ್ಕಿಂತ ಅಡಿಷನಲ್ ಫೀಚರ್ ಏನಪ್ಪ ಆ್ಯಡ್ ಮಾಡಿದ್ದಾರೆ ಅಂತ ಅಂದರೆ, ಈ ಒಂದು OnePlus 8 Pro ನಲ್ಲಿ ಪಂಚೋಲ್ ಡಿಸ್ಪ್ಲೇ ಇರುವಂಥದ್ದು. ಮುಂಚೆ ಪಾಪಪ್ ಕ್ಯಾಮ್ರಾ ಇತ್ತು, ಪಂಚೋಲ್ ಡಿಸ್ಪ್ಲೇ ಹಾಕಿದ್ದಾರೆ. ಜೊತೆಗೆ ಈ ಒಂದು ಫೋನಲ್ಲಿ ಕ್ವಾಡ್ HD+, ಹೌದು ಸ್ಯಾಮ್ಸಂಗ್ನ ನೋಟು SE ಏನಿತ್ತು ಆ ರೀತಿ ಕ್ವಾಡ್ HD+ ರೆಸಲ್ಯೂಷನ್ ಹೊಂದಿರುವಂಥದ್ದು. ಇದು ಫುಲ್ ಕಂಪ್ಲೀಟ್ಲಿ ಅಮೋಲ್ಡ್ ಡಿಸ್ಪ್ಲೇ ಆಗಿರುವಂಥದ್ದು. 120 ಹರ್ಟ್ಸ್ನ ಡಿಸ್ಪ್ಲೇ ನಿಮಗೆ ಈ ಒಂದು OnePlus 8 Pro ಸಿಗ್ತಾ ಇದೆ. ಜೊತೆಗೆ ಈ ಒಂದು ಫೋನು IP68 ವಾಟರ್ ರೆಸಿಸ್ಟೆನ್ಸ್ ಆಗಿರುವಂಥದ್ದಕ್ಕಿಂತ ಮುಂಚೆ ಈ ಒಂದು OnePlus ಅಲ್ಲಿ ಯಾವುದೇ ಫೋನು ವಾಟರ್ ರೆಸಿಸ್ಟೆಂಟ್ ಸರ್ಟಿಫೈಡ್ ಆಗಿರಲಿಲ್ಲ. ಈಗ ಬರ್ತಿರುವಂಥ OnePlus 8 Pro ಅಲ್ಲಿ IP68 ವಾಟರ್ ರೆಸಿಸ್ಟೆಂಟ್ ಆಗಿರುವಂಥದ್ದು. ಇದರ ಜೊತೆಗೆ ಒಂದು OnePlus 8 Pro ಫೋನು ವೈರ್ಲೆಸ್ ಚಾರ್ಜಿಂಗನ್ನು ಸಹ ಸಪೋರ್ಟ್ ಮಾಡುತ್ತೆ. 30 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಇದು ಅಡಿಷನಲ್ ಫೀಚರ್ಸ್ಗಳು. ಮುಂಚೆ ಏನಿತ್ತು ಈ ಒಂದು OnePlus 770 ಅದರಲ್ಲಿ ಅದನ್ನ ಬಿಟ್ಟು, ಅದರಲ್ಲಿರುವಂಥ ಫೀಚರ್ ಬಿಟ್ಟು ಅಡಿಷನಲ್ ಆಗಿ ಈ ಒಂದು ಫ್ಲಾಗ್ಶಿಪ್ ಫೋನ್ಗೆ ಇದಿಷ್ಟು ಫೀಚರ್ಗಳನ್ನ ಆ್ಯಡ್ ಮಾಡಿರುವಂಥದ್ದು. ಅದನ್ನು ಬಿಟ್ಟರೆ ಉಳಿದಿದೆಲ್ಲ ಸೇಮ್ ಇರುವಂಥದ್ದು. ಇನ್ನು ಡೀಟೇಲ್ ಆಗಿ ಹೇಳಕ್ ಬರ್ತೀನಿ. ಎರಡು ಫೋನ್ಗಳ ಒಂದು ಡೀಟೇಲ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಒಂದು OnePlus 8 Pro ಮತ್ತು 8 ಎರಡು ಫೋನ್ಗಳು ಸಹ ಈ ಒಂದು ಸ್ನ್ಯಾಪ್ಡ್ರಾಗನ್ 865 ಪ್ರೊಸೆಸರ್ ಇರುವಂಥದ್ದು, Adreno 650 GPU ಆಗಿರುವಂಥದ್ದು. ಸ್ನ್ಯಾಪ್ಡ್ರಾಗನ್ನ ಅಲ್ಟಿಮೇಟ್ ಪ್ರೊಸೆಸರ್ ಆಗಿರುವಂಥದ್ದು. ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು ಸ್ನ್ಯಾಪ್ಡ್ರಾಗನ್ ಇಲ್ಲ. ಸೊ ತುಂಬಾ ಒಳ್ಳೆ ಪ್ರೊಸೆಸರ್ ಆಗಿರುವಂಥದ್ದು. ಎರಡು ಫೋನ್ಗಳು ಸಹ 5G ಆಗಿರುವಂಥದ್ದು. 5G ಮಾಡೆಲ್, ಯಾವುದೇ ಒಂದು 4G ಮಾಡೆಲ್ ನನಗೆ ಅನಿಸ್ತಂಗೆ ಲಾಂಚ್ ಆಗ್ತಾ ಇಲ್ಲ. ಗೊತ್ತಿಲ್ಲ, ಇಂಡಿಯಾದಲ್ಲಿ 4G ಮಾಡೆಲ್ ಅಂತ ಸ್ವಲ್ಪ ಕಡಿಮೆ ಬೆಲೆಗೆ ಲಾಂಚ್ ಮಾಡುವ ಸಾಧ್ಯತೆ ಇರಬಹುದು, ಗೊತ್ತಿಲ್ಲ ನನಗೆ, ನಾಟ್ ಶೂರ್, ಇನ್ನು ಕನ್ಫರ್ಮೇಷನ್ ಇಲ್ಲ. ಬಟ್ಗೆ ಇವರು ಸದ್ಯಕ್ಕಂತೂ ಎರಡು ಫೋನ್ ಇದೆ, ಎರಡು 5G ಸಪೋರ್ಟ್ ಆಗ್ತಿರುವಂಥದ್ದು. ಸೊ ಅದರಿಂದನೇ ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನನಗನ್ಸುತ್ತೆ. ಸೊ ಬೇರೆ ಬ್ರ್ಯಾಂಡ್ಗಳು ನೋಡ್ಬೋದು 5G ಮಾಡೆಲ್ ಲಾಂಚ್ ಮಾಡ್ತಾರೆ ಒಂದು 50,000 ರೇಂಜಿಗೆ. 4G ಮಾಡೆಲ್ನ ಒಂದು 10,000 ಕಡಿಮೆ ಆಗುತ್ತೆ. ಸೊ 4G ಮಾಡೆಲ್ನ ಪ್ರೈಸ್ ಲಾಂಚ್ ಮಾಡ್ಬೋದು, ಗೊತ್ತಿಲ್ಲ OnePlus ಅವ್ರು ಏನು ಮಾಡ್ತಾರೆ ಅಂತ. ಇದಾದ ನಂತರ ಎರಡು ಫೋನ್ಗಳು ಸಹ ಆ್ಯಕ್ಚುಲಿ IP68 ಎರಡು ಸಹ, ಏನು OnePlus 8, 8 Pro ಎರಡು ಕೂಡ IP68 ವಾಟರ್ ರೆಸಿಸ್ಟೆನ್ಸ್ ಸರ್ಟಿಫೈಡು. ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ ಗ್ಲಾಸ್ ಆಗಿರುವಂಥದ್ದು, ಎರಡು ಸಹ ಪಂಚೋಲ್ ಡಿಸ್ಪ್ಲೇ. ಬಟ್ ಈ OnePlus 8 ಅಲ್ಲಿ ನಿಮಗೆ ಫುಲ್ HD+ ರೆಸಲ್ಯೂಷನ್ ಇರುವಂಥ ಅಮೋಲ್ಡ್ ಡಿಸ್ಪ್ಲೇ ಸಿಗ್ತಾ ಇದ್ರೆ, ಇದರಲ್ಲಿ ನಿಮಗೆ ಕ್ವಾಡ್ HD+ ಸಿಗ್ತಾ ಇರುವಂಥದ್ದು. ಸೊ ಈ ಒಂದು OnePlus 8 90 ಹರ್ಟ್ಸ್ನ ಡಿಸ್ಪ್ಲೇ ಆಗಿದ್ರೆ, ಈ ಕಡೆ OnePlus 8 Pro 120 ಹರ್ಟ್ಸ್ನ ಒಂದು ಡಿಸ್ಪ್ಲೇ ಆಗಿರುವಂಥದ್ದು. ಎರಡು ಕೂಡ HDR10+ ಅನ್ನ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ, ಎರಡು ಫೋನ್ಗಳಲ್ಲಿ 48 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್ ಇರುವಂಥದ್ದು. ನಿಮಗೆ OnePlus 8 ಅಲ್ಲಿ ಟ್ರಿಪಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. 16 ಮೆಗಾಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸು ಮತ್ತು 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸ್ ಇದೆ. ಇದನ್ನು ಈ ಒಂದು OnePlus 8 ಅಲ್ಲಿ, OnePlus 8 Pro ನಲ್ಲಿ ನಿಮಗೆ 48 ಮೆಗಾಪಿಕ್ಸೆಲ್ ಒಂದು ಮೈನ್ ಸೆನ್ಸಾರ್, 8 ಮೆಗಾಪಿಕ್ಸೆಲ್ ಟೆಲಿಫೋಟೋ ಲೆನ್ಸು, ಇನ್ನೊಂದು 48 ಮೆಗಾಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸು ಮತ್ತು 5 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಇರುವಂಥದ್ದು. ಸೊ ಕ್ಯಾಮ್ರಾ ಕ್ಲಾರಿಟಿ ನನಗೆ ಅನಿಸ್ತಂಗೆ ಫೋಟೋ ಸ್ಯಾಂಪಲ್ಸ್ ನಾನು ನೋಡಿದಂಗೆ ಡೀಸೆಂಟ್ ಆಗಿರುತ್ತೆ. ಹೆವಿ ಕ್ರೇಜಿ ಸ್ಯಾಮ್ಸಂಗ್ ಲೆವೆಲಿಗೆ, ಐಫೋನ್ ಲೆವೆಲಿಗೆ ಇದೆ ಅಂತ ನನಗೆ ಅನ್ನಿಸ್ತಿಲ್ಲ ನಾನು ಕ್ಯಾಮ್ರಾ ಸ್ಯಾಂಪಲ್ಸ್ ನೋಡ್ದಂಗೆ, ಫೋಟೋ ಸ್ಯಾಂಪಲ್ಸ್ಗಳನ್ನ.
ಸೊ ಓಕೆ, ಲೈಕ್ ಮಚ್ ಬೆಟರ್ ದ್ಯಾನ್ ನೀವು ಮುಂಚೆ OnePlus 770 7 Pro ಏನು ಫೋಟೋ ಕ್ವಾಲಿಟಿ ಬರ್ತಿತ್ತು, ನಿಮಗೆ ಅದಕ್ಕಿಂತ ಮಚ್ ಬೆಟರ್ ಪರ್ಫಾರ್ಮೆನ್ಸನ್ನು ಈ ಒಂದು ಫೋನ್ ನೀಡ್ತದೆ ಅಂತ ನನಗನ್ನಿಸ್ತಿರುವಂಥದ್ದು. ಇನ್ನು 2 ಫೋನ್ಗಳು ಸಹ 16 ಮೆಗಾಪಿಕ್ಸೆಲ್ನ ಸೆಲ್ಫಿ ಕ್ಯಾಮ್ರಾ ಇರುವಂಥದ್ದು. ಸೊ ಇದು ಕೂಡ ಸ್ಯಾಂಪಲ್ಸ್ ನಾನು ನೋಡ್ದಂಗೆ ಡೀಸೆಂಟ್ ಆಗಿದೆ. ಇನ್ನು 2 ಫೋನ್ಗಳಲ್ಲಿರುವಂಥ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ OnePlus 8 4300 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು, ಜೊತೆಗೆ 30 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ನನ್ನ ಜೊತೆಗೆ ಬರ್ತದೆ. ಸೊ 50% ಚಾರ್ಜ್ ಆಗೋದಕ್ಕೆ 22 ನಿಮಿಷ ತಗೊಳ್ತಂದೆ OnePlus 8. ಇನ್ನು OnePlus 8 Proನಲ್ಲಿ 4510 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು, ಇದು ಕೂಡ 30 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಜೊತೆ ಬರ್ತಾ ಇರುವಂಥದ್ದು. ಇದಿಷ್ಟು 2 ಫೋನ್ಗಳ ಮೈನ್ ಫೀಚರ್ ಅಂತ ನನಗನ್ಸುತ್ತೆ. ಸೊ ನನಗೆ OnePlus 8 ಫೋನು 4G ಮಾಡಲಲ್ಲೂ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಏನಕ್ಕೆಂದರೆ ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ಜನ 50-55 ಸಾವಿರ ರೂಪಾಯಿ ಕೊಟ್ಬಿಟ್ಟು ದುಡ್ಡನ್ನು ಕೊಟ್ಬಿಟ್ಟು ಅಫೋರ್ಡ್ ಮಾಡೋದಕ್ಕಾಗಲ್ಲ ನನಗನ್ನಿಸ್ದಂಗೆ. ಸೊ ನೋಡಬೇಕು. ಇನ್ನು ವೇರಿಯಂಟ್ ಬಂದ್ಬಿಟ್ಟು 8 GB ರ್ಯಾಮ್ ಮತ್ತು 128 GB ಇಂಟರ್ನಲ್ ಮೆಮೊರಿ ಎರಡರಲ್ಲೂ, ಆಮೇಲೆ 12 GB ರ್ಯಾಮ್ ಮತ್ತು 256 GB ಇಂಟರ್ನಲ್ ಮೆಮೊರಿ ಇರುವಂಥ ಎರಡು ವೇರಿಯಂಟು 2 ಫೋನಲ್ಲೂ ಸಹ ಲಾಂಚ್ ಆಗ್ತಿರುವಂಥದ್ದು. ಸೊ ಇದಿಷ್ಟು ನನಗನ್ನಿಸ್ದಂಗೆ ಈ 2 ಫೋನ್ಗಳ ಮೈನ್ ಫೀಚರು. ಸೊ ನನಗೇನು ಒಂಥರ ಡಿಸಪಾಯಿಂಟಿಂಗ್ ಅಂತ ಅಂದ್ಕೋತೀನಿ. ಏನು ಮಾಡ್ತಾರೋ ಗೊತ್ತಿಲ್ಲ. ಸೇಲ್ಸ್ ನನ್ನ ಪ್ರಕಾರ ಅಷ್ಟೊಂದು ಆಗಲ್ಲ ನನಗನ್ನಿಸ್ದಂಗೆ. ಹೆವಿ ಕಾಸ್ಟ್ ಜಾಸ್ತಿ ಆಯಿತು, ಹೆವಿ ಕಾಸ್ಟ್ ಜಾಸ್ತಿ ಆಯಿತು. 4G ಮಾಡಲ್ ಲಾಂಚ್ ಮಾಡಿದ್ರೆ ಮಾತ್ರ ನನಗನ್ನಿಸ್ದಂಗೆ ಸೇಲ್ಸ್ ಆಗ್ಬೋದು. ಫಸ್ಟ್ ಆಫ್ ಆಲ್ ನಮ್ಮ ಇಂಡಿಯಾದಲ್ಲಿ 5G ಇಲ್ಲ. ಇನ್ನೂ 2-3 ವರ್ಷ 5G ಬರೋ ಡೌಟೇ ನನಗನ್ನಿಸ್ದಂಗೆ, ಆಯಿತಾ. 2-3 ವರ್ಷ ಲಿಟ್ರಲ್ ನಮ್ಮ ಭಾರತದಲ್ಲಿ 5G ಬರೋಲ್ಲ. ಸೊ ತೊಗೊಂಡ್ರು ವೇಸ್ಟ್. ಸೊ OnePlus ಅವರು ಏನಾದರೂ ಮಾಡಿ 4G ಮಾಡಲ್ನ ನಮ್ಮ ಭಾರತದಲ್ಲಿ ಲಾಂಚ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಕಡಿಮೆ ಬೆಲೆಗೆ ಫೋನ್ಸ್ಗಳು ಸಿಗ್ಬೋದು. ಇದು ನನ್ನ ಒಂದು ಅಭಿಪ್ರಾಯ. ಫೋನ್ಗಳು ಚೆನ್ನಾಗಿದ್ದಾವೆ, ಬಟ್ ಬೆಲೆ ಹೆವಿ ಜಾಸ್ತಿ ಆಯಿತು ಫ್ಲ್ಯಾಗ್ಶಿಪ್ ಲೆವೆಲ್ಗೆ. ನಿಮ್ಗೆ ಇದ್ರ ಬದಲು ನೀವು ಬೇಕಾದರೆ ಐಫೋನು ಸ್ಯಾಮ್ಸಂಗ್ನ ತೊಗೊಂಡು ಲೈಕ್ ಪ್ರೈಸ್ ಹಂಗಿದೆ. ಸೊ ಈ ಫೋನ್ ಚೆನ್ನಾಗಿಲ್ಲ ಅಂತಲ್ಲ, ಫೋನ್ ಚೆನ್ನಾಗಿದೆ OnePlus 7 Pro 8 Proನು, ಬಟ್ ಪ್ರೈಸು OnePlusಗೆ ಇಷ್ಟೊಂದು ಗೊತ್ತಿಲ್ಲ, ಜಡ್ಜ್ ಮಾಡೋಕ್ಕಾಗಲ್ಲ ನಾವು. OnePlus ಒಂದು ರೀತಿ ಆಲ್ ಓವರ್ ಬ್ರ್ಯಾಂಡ್ ಆಗೋಗಿದೆ, ಆಯಿತಾ. ಒಂದು ಬ್ರ್ಯಾಂಡಿಂಗ್ ಕ್ರಿಯೇಟ್ ಮಾಡಿದೆ, ಸೊ ಬೆಲೆನೂ ಹಂಗೆ ಜಾಸ್ತಿ ಮಾಡ್ತಾಯಿದ್ದಾರೆ. ಸೊ ಇದಿಷ್ಟು ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರು ಡೌಟ್ ಇದೆ ಅಂತಂದರೆ ಕೆಲವೇ ಕಾಮೆಂಟ್ ತಿಳಿಸ್ಬೋದು, ಉತ್ತರವನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ನಮ್ಮ Instagram, Facebook ಪೇಜ್ ಡಿಸ್ಕ್ರಿಪ್ಷನ್ ಫೋನ್ ನೋಡೋದಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.